ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಚೆನ್ನಾಗಿದ್ದೀರಾ? ಯೆಹೋವನನ್ನು ತಮ್ಮ ದೇವರನ್ನಾಗಿ ಮಾಡಿಕೊಂಡಿರುವಂತಹ ಜನರು ಧನ್ಯರು ಎಂಬುದಾಗಿ ಬೈಬಲ್ ಹೇಳುತ್ತದೆ. ದೇವರನ್ನು ಹೊಂದಿರುವುದೇ ದೊಡ್ಡ ಭಾಗ್ಯ ಹಾಗೂ ಧನ್ಯತೆ. ಈ ಲೋಕದಲ್ಲಿ ಅನೇಕರು ದೇವರು ಇಲ್ಲದೆ ಜೀವಿಸಬೇಕೆಂದು ಆಲೋಚನೆ ಮಾಡಿದ್ದಾರೆ. ದೇವರು ಇಲ್ಲ ಎಂದು ವಾದಿಸುವಂತವರು ಕೆಲವರು, ಇನ್ನು ಕೆಲವರು ದೇವರಿದ್ದರೆ ನಮಗೇನ್ರಿ, ದೇವರು ಇಲ್ಲದಿದ್ದರೆ ನಮಗೇನು, ನಮ್ಮ ಕಷ್ಟಗಳು ನಮಗೆ, ನಮ್ಮ ಸಮಸ್ಯೆಗಳು ನಮಗೆ, ನಮ್ಮ ಬದುಕು ನಮ್ಮದೇ, ಆತನು ಇದ್ದರೆ ಏನು ಇಲ್ಲದಿದ್ದರೆ ಏನೆಂಬುದಾಗಿ ಕೆಲವರು ಮಾತನಾಡುವವರು ಇದ್ದಾರೆ. ಆದರೆ ದೇವರು ಇದ್ದಾರೆಂಬುದಾಗಿ ನಂಬುವುದು ಮಾತ್ರವಲ್ಲದೆ ಆತನನ್ನು ನಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳುವುದಾದರೆ, ಆತನಿಗೆ ಅವಕಾಶವನ್ನು ಕೊಡುವುದಾದರೆ, ನಮ್ಮ ಜೀವಿತದಲ್ಲಿ ಆತನು ಮಾಡುವಂತಹ ಕಾರ್ಯಗಳು ಯಾವಾಗಲೂ ಉನ್ನತವಾಗಿರುತ್ತದೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ನಮ್ಮ ಆಲೋಚನೆಗಿಂತ ದೇವರ ಆಲೋಚನೆ ಯಾವಾಗಲೂ ಉನ್ನತವಾದದ್ದೇ. ಆ ದೇವರ ಆಲೋಚನೆಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ ದೇವರ ನಡೆಸುವಿಕೆಯನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಬಹುದು. ನಾವು ಪ್ರತಿದಿನ ಒಂದು ವಾಗ್ದಾನದ ಮೂಲಕ ನಮ್ಮನ್ನು ಬಲಪಡಿಸಿಕೊಳ್ಳುತ್ತಿದ್ದೇವೆ. ಈ ದಿನ ವಾಗ್ದಾನವನ್ನು ಧ್ಯಾನಿಸೋಣ. ಕೀರ್ತನೆಗಳು 34ನೇ ಕೀರ್ತನೆ 9ನೇ ವಾಕ್ಯವನ್ನು ಓದೋಣ. Psalm 34 and verse 9. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಷ್ಟು ಸುಂದರವಾದ ಮಾತು! ಯಾವ ಕೊರತೆಯೂ ಇರುವುದಿಲ್ಲ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎನ್ನುವಂತಹ ಮಾತು ನಮ್ಮ ನೆನಪಿಗೆ ಬರುತ್ತದೆ ಅಲ್ವಾ? ಭಕ್ತನಾದ ದಾವೀದನ ಮೂಲಕವಾಗಿ 34ನೇ ಕೀರ್ತನೆ ಬರೆಯಲ್ಪಟ್ಟಿದೆ. ಒಂದು ಪ್ರತ್ಯೇಕವಾದ ಸಮಯದಲ್ಲಿ ಒಂದು ಸಂಭವ ನಡೆಯುವಾಗ ಕೀರ್ತನಾಗಾರನು ದೇವರು ತನ್ನನ್ನು ಹೇಗೆ ತಪ್ಪಿಸಿದರು ಎಂಬುದಾಗಿ ಬರೆಯುತ್ತಾರೆ, ಹೇಗೆ ಬಲಪಡಿಸಿದರು ಎಂಬುದಾಗಿ ಇಂಥದನ್ನು ಜ್ಞಾಪಿಸಿಕೊಂಡು ಬರೆಯುತ್ತಾರೆ. ಈ ವಾಕ್ಯಕ್ಕೆ ಬರುವಾಗ ನಾವು ಓದುತ್ತೇವೆ, ಯೆಹೋವನ ಭಕ್ತರೇ. ಭಕ್ತರು ಎನ್ನುವಂತಹ ಮಾತಿಗೆ ಇಂಗ್ಲಿಷಲ್ಲಿ ಸೈಂಟ್ಸ್ ಎಂಬುದಾಗಿ ಅರ್ಥ. ಪರಿಶುದ್ಧರು ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಇಬ್ರಿಯದಲ್ಲಿ ಕಾಗೋಶ್ ಎನ್ನುವಂತಹ ಪದ, ಪರಿಶುದ್ಧತೆ ಹೊಂದಿರುವವರು. ನಮ್ಮಲ್ಲಿ ಯಾರೊಬ್ಬರು ಕೂಡ ಪರಿಶುದ್ಧರು ಅಲ್ಲ ಅಲ್ವಾ? ನಮ್ಮಲ್ಲಿ ಯಾರೊಬ್ಬರೂ ನೀತಿವಂತರಲ್ಲ. ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ, ಆತನ ಶಿಲುಬೆಯ ತ್ಯಾಗದಿಂದ, ಆತನು ಬಲಿಯಾಗಿ ಅರ್ಪಿಸುವುದರ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ನೀತಿಯನ್ನು ಆತನು ಬಹುಮಾನವಾಗಿ ದಯಪಾಲಿಸಿದ್ದಾರೆ, ಪರಿಶುದ್ಧತೆಯನ್ನು ಬಹುಮಾನವಾಗಿ ಕೊಟ್ಟಿದ್ದಾರೆ. ಇದು ಯೇಸು ಕ್ರಿಸ್ತನನ್ನು ನಂಬುವಾಗ, ಆತನನ್ನು ನಾವು ಸ್ವೀಕರಿಸುವಾಗ ನಮ್ಮ ಜೀವಿತದಲ್ಲಿ ನಡೆಯುವಂತಹ ಒಂದು ಅದ್ಭುತವಾದ ಕಾರ್ಯ. ಯೇಸು ಕ್ರಿಸ್ತನನ್ನು ನಂಬುವುದು ಅಂದರೆ, ಆತನನ್ನು ಅಂಗೀಕರಿಸುವುದು ಅಂದರೆ ಮನೆಯಲ್ಲಿ ಶಿಲುಬೆ ಇಟ್ಟುಕೊಳ್ಳುವುದು ಅಥವಾ ಒಂದು ಬೈಬಲನ್ನು ಖರೀದಿಸಿ ಇಟ್ಟುಕೊಳ್ಳುವಂಥದ್ದಲ್ಲ. ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ಆಹ್ವಾನಿಸಿಕೊಂಡು, ದೇವರೇ ನನ್ನನ್ನು ಪಾಲಿಸುವ ಆತನು ನೀವು, ನಮ್ಮನ್ನು ಪರಿಪಾಲಿಸುವಂಥದ್ದು ನೀವು, ನಡೆಸುವಂಥದ್ದು ನೀವೆಂಬುದಾಗಿ ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುವಂಥದ್ದು. ಭಕ್ತರು ಅಂದರೆ ಅರ್ಥ ಅದೇ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಪರಿಶುದ್ಧವಾಗಿ ಮಾರ್ಪಟ್ಟವರು, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು, ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟವರು ಭಕ್ತರೆಂಬುದಾಗಿ ಅರ್ಥ. ಲೋಕದವರಿಗೆ ಈ ದಿನ ಭಕ್ತರೆಂದರೆ ಮೀನಿಂಗ್ ಗೊತ್ತಾಗುತ್ತಾ ಇಲ್ಲ. ಆಗಾಗ್ಗೆ ನಾವು ಕೇಳುತ್ತೇವೆ ಭಕ್ತರಲ್ಲಿ ಒಂದು ಮನವಿ ಎಂಬುದಾಗಿ, ಮೈಕಲ್ಲಿ. ಏನೋ ಆ ಮನವಿ ಎಂದರೆ, ಈ ದಿನ ಸಾಯಂಕಾಲದಲ್ಲಿ ಇಂತಹ ಸೆಂಟರಲ್ಲಿ ಒಂದು ಸಿನಿಮಾವನ್ನು ಪ್ರದರ್ಶಿಸುತ್ತಾ ಇದ್ದೇವೆ, ಭಕ್ತರು ಎಲ್ಲರೂ ಕೂಡ ಬಂದು ಯಶಸ್ವಿ ಮಾಡಿ ಎಂಬುದಾಗಿ. ಸಿನಿಮಾ ಯಶಸ್ವಿಯನ್ನು ಮಾಡುವಂಥವರು ಅನೇಕರು ಭಕ್ತರು ಅಲ್ವಾ? ಕುಡುಕರು ಕೆಲವರಿಗೆ ಭಕ್ತರಾಗಿ ಕಾಣಿಸುತ್ತಾರೆ, ಜೂಜುಗಾರರು, ವ್ಯಭಿಚಾರಿಗಳು ಕೆಲವರಿಗೆ ಭಕ್ತರಾಗಿ ಕಾಣಿಸುತ್ತಾರೆ. ನೋ ಮೈ ಫ್ರೆಂಡ್ಸ್, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು, ಪಾಪ ಕ್ಷಮಾಪಣೆ ಹೊಂದಿರುವವರು ಭಕ್ತರು ಎಂಬುದಾಗಿ ಸತ್ಯವೇದವು ನಮಗೆ ಹೇಳುತ್ತದೆ. ಈಗ ಇಂತಹ ಭಕ್ತರು ಮಾಡುವಂತಹ ಕೆಲಸ ಏನೆಂದರೆ, ದೇವರ ಮೇಲೆ ಭಯಭಕ್ತಿಯುಳ್ಳವರಾಗಿ ಇರಬೇಕು. ಭಯಭಕ್ತಿ ಎನ್ನುವಂತಹ ಮಾತಿಗೆ ಯಾರೇ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಇಟ್ಸ್ ಎ ರೆವರೆನ್ಷಿಯಲ್ ಫಿಯರ್, ಗೌರವಪೂರ್ವಕವಾದ ಭಯ. ದೇವರು ಅಂದರೆ, ಭಯಭಕ್ತಿ ಅಂದರೆ ಏನು ಅಂದರೆ, ಆತನು ಏನೋ ಒಂದು ಆಯುಧವನ್ನು ತೆಗೆದುಕೊಂಡು ಚುಚ್ಚುತ್ತಾನೆಂತಲೋ ಅಥವಾ ತಲೆಯನ್ನು ಕತ್ತರಿಸುತ್ತಾನೇನೋ ಅಂತಲೋ ಈ ರೀತಿಯಾದಂತಹ ಭಯ ಅಲ್ಲ. ರೆವರೆನ್ಷಿಯಲ್ ಫಿಯರ್, ಗೌರವಪೂರ್ವಕವಾದ ಭಯ. ಯಾರಾದರೂ ಉನ್ನತವಾದಂತಹ ವ್ಯಕ್ತಿ ಅಥವಾ ಹಿರಿಯರು ಯಾರಾದರೂ ನಮ್ಮ ಮನೆಗೆ ಬಂದರೆ, ಯಾರಾದರೂ ಹಿರಿಯ ಅಧಿಕಾರಿಯು ನಮ್ಮ ಮನೆಗೆ ಬಂದರೆ, ಗೌರವಪೂರ್ವಕವಾಗಿ ಹೇಗೆ ನಾವು ಅವರೊಂದಿಗೆ ನಡೆದುಕೊಳ್ಳುತ್ತೇವೆ ಪರಿಶೀಲಿಸಿರಿ. ದೇವರ ಮೇಲೆ ಕೂಡ ನಾವು ಅಂತಹ ಗೌರವಪೂರ್ವಕವಾದಂತಹ ಭಯವನ್ನು ಹೊಂದಿರುವಾಗ, ಕೆಟ್ಟತನದ ಮೇಲೆ ಅಸಹ್ಯ ಪಡುವಾಗ, ದೇವರ ಚಿತ್ತಾನುಸಾರವಾಗಿ ನಾವು ಬದುಕುವಾಗ, ಈಗ ನಾವು ಹೊಂದಿಕೊಂಡಂತಹ ಒಳಿತು ಏನೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವುದೇ ಕೊರತೆಯೂ ಇಲ್ಲ. ಯಾವುದೇ ಕೊರತೆ ಇಲ್ಲದಂತಹ ಜೀವಿತಕ್ಕೆ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಯಾವ ಕೊರತೆಯೂ ಇಲ್ಲ ಎನ್ನುವಂತಹ ಮಾತಿಗೆ ಇಬ್ರಿಯದಲ್ಲಿ ಮ್ಯಾಕ್ಸೋರ್ ಎನ್ನುವಂತಹ ಪದವನ್ನು ಉಪಯೋಗಿಸಿದ್ದಾರೆ. ಅದರ ಅರ್ಥ ಏನೆಂದರೆ ಡೆಫಿಷಿಯನ್ಸಿ.
ಯಾವ ಕೊರತೆಯೂ ಇಲ್ಲ ಅಂದರೆ ಡೆಫಿಷಿಯನ್ಸಿ ಇಲ್ಲ ಎಂಬುದಾಗಿ ಅರ್ಥ. ನೋಡಿ, ಕೆಲವು ಸಾರಿ ಡಾಕ್ಟರ್ ಬಳಿಗೆ ಹೋದರೆ ನಿಮಗೆ ರಕ್ತಹೀನತೆ ಇದೆಯಮ್ಮ ಎಂಬುದಾಗಿ ಹೇಳುತ್ತಾರೆ, ಅಥವಾ ವಿಟಮಿನ್ಸ್ ಅಲ್ಲಿ ದೋಷ ಇದೆ ಎಂಬುದಾಗಿ ಹೇಳಿ ಡಿ ವಿಟಮಿನ್ ನಿಮ್ಮ ಬಾಡಿಯಲ್ಲಿ ಸರಿಯಾಗಿಲ್ಲ ಎಂದು, ವಿಟಮಿನ್ ಸಿ ಇಲ್ಲ, ಆ ವಿಟಮಿನ್ ಇಲ್ಲ, ಈ ವಿಟಮಿನ್ ಇಲ್ಲ ಎಂಬುದಾಗಿ ಹೇಳಿ ವೈಟಮಿನ್ ಸಪ್ಲಿಮೆಂಟ್ಸ್ ಕೊಡುತ್ತಾರೆ ಅನೇಕರು. ಈಗ ದೇವರ ವಾಕ್ಯವು ಹೇಳುತ್ತಾ ಇದೆ, ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವುದೇ ವಿಧವಾದ ಡೆಫಿಷಿಯನ್ಸಿ ಇರುವುದಿಲ್ಲ, ಇನ್ಸಫಿಷಿಯನ್ಸಿ ಇರುವುದಿಲ್ಲ. ಎಷ್ಟು ಉನ್ನತನಾದ ದೇವರು ಆತನು! ನಿನಗೆ ಸಮೃದ್ಧಿಯನ್ನು ಕೊಡುವಂತಹ ದೇವರು, ಸಮೃದ್ಧಿಕರವಾದ ಪರಿಸ್ಥಿತಿಯಲ್ಲಿ ನಡೆಸುವಂತಹ ದೇವರು. ಒಂದು ವೇಳೆ ಈ ದಿನ ನಿನ್ನ ಸ್ಥಿತಿ ಅಲ್ಪವಾಗಿದೆ ಎಂದು ಬಾಧೆ ಪಡುತ್ತಾ ಇದ್ದೀಯಾ? ವೆಸ್ಲಿಯವರೇ, ಕುಟುಂಬವನ್ನು ನಡೆಸುವುದಕ್ಕೆ ಎಷ್ಟೋ ಇಕ್ಕಟ್ಟನ್ನು ನಾನು ಎದುರಿಸುತ್ತಾ ಇದ್ದೇನೆ, ಬಹಳ ಕಷ್ಟಪಡುತ್ತಾ ಇದ್ದೇನೆ. ದೇವರ ಆಶೀರ್ವಾದವನ್ನು ನಾವು ನೋಡಬಹುದಾ? ಸಮೃದ್ಧಿಯಲ್ಲಿ ದೇವರು ನಡೆಸುತ್ತಾರಾ ಅಂದರೆ ಖಚಿತವಾಗಿ ದೇವರು ನಡೆಸುತ್ತಾರೆ. ಆತನಿಗೆ ಆ ಸಾಮರ್ಥ್ಯ ಉಂಟು. ಅನೇಕರನ್ನು ಮೇಲೆತ್ತಿದಂತಹ ದೇವರು. ನಾನು ನನ್ನ ವಿಷಯದಲ್ಲಿ ಹೇಳಬಹುದು, 2004ರಲ್ಲಿ ಯಂಗ್ ಹೋಲಿ ಟೀಮ್ ಅನ್ನು ಆರಂಭಿಸಿದಾಗ ಅನೇಕ ಗ್ರಾಮಗಳಲ್ಲಿ ಸುವಾರ್ತೆಗೆ ಹೋಗುತ್ತಾ ಇರುವಾಗ ಎಷ್ಟೋ ಇಕ್ಕಟ್ಟು ಇತ್ತು, ಎಷ್ಟೋ ಕೊರತೆಗಳು ಇತ್ತು. ಆದರೆ ದೇವರು ಹಂತ ಹಂತವಾಗಿ, ಇದೆಲ್ಲವೂ ಕೂಡ ಏನೋ ಒಂದು ದಿನದಲ್ಲಿ ಒಂದು ರಾತ್ರಿಯಲ್ಲಿ ನಡೆದಂತ ಅಭಿವೃದ್ಧಿ ಅಲ್ಲ. ಆ ದಿನದಿಂದ ದೇವರು ತನ್ನ ಸೇವೆಯಲ್ಲಿ ಉಪಯೋಗಿಸುತ್ತಾ ಹಂತ ಹಂತವಾಗಿ ದೇವರು ಅಭಿವೃದ್ಧಿ ಪಡಿಸುತ್ತಾ ಒಂದೊಂದು ಪಾಠವನ್ನು ಕೂಡ ದೇವರು ಕಲಿಸುತ್ತಾ ನಂಬಿಕೆಯಲ್ಲಿ ಹೇಗೆ ಆತನನ್ನು ಆತುಕೊಳ್ಳಬೇಕೆಂದು ಕಲಿಸಿ ಈ ದಿನ ಪ್ರಪಂಚವ್ಯಾಪ್ತಿಯಾಗಿ ದೇವರು ಈ ಸೇವೆಯನ್ನು ವಿಸ್ತರಿಸಿದ್ದಾರೆ. ದೇವ ಮಕ್ಕಳೇ, ಧೈರ್ಯವಾಗಿರಿ. ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಕ್ಕೆ ನೀವು ಯಾವಾಗಲೂ ಕೂಡ ಸಿದ್ಧರಾಗಿರಿ. ದೇವರನ್ನು ಪ್ರೀತಿಸಿರಿ, ದೇವರ ವಾಕ್ಯವನ್ನು ಪ್ರೀತಿಸಿರಿ, ವಾಕ್ಯ ಸಂಬಂಧವಾದ ಜೀವನದಲ್ಲಿ ಮುಂದೆ ಸಾಗಿರಿ. ಮಂತ್ರಗಳಿಗೂ ಮಾಯೆಗಳಿಗೂ ಅನಾವಶ್ಯಕವಾಗಿ ಬೀಳಬೇಡಿ. ಈ ದಿನ ಅನೇಕ ವಂಚಕರು ಹೊರಟಿದ್ದಾರೆ. ದೇವರ ಪ್ರೀತಿಯಿಂದ ನಮ್ಮನ್ನು ದೂರ ಮಾಡುವಂಥವರು, ದೇವರ ವಾಕ್ಯದಿಂದ ನಮ್ಮನ್ನು ಪಕ್ಕಕ್ಕೆ ಸರಿಸುವವರು, ಕೇವಲ ಲೋಕ ಸಂಬಂಧವಾದ ವಿಷಯಕ್ಕೆ, ಲೋಕ ಸಂಬಂಧವಾದ ಅನುಭವಕ್ಕೆ ಮಾತ್ರ ಸ್ಥಳವನ್ನು ಕೊಟ್ಟು ದೇವರಾತ್ಮನನ್ನು ದುಃಖಪಡಿಸುವಂಥವರು ಅನೇಕರು ದಿನದಲ್ಲಿ ಇದ್ದಾರೆ. ಅಂಥವರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರ್ರಿ. ವಾಕ್ಯವನ್ನು ಪ್ರೀತಿಸಿರಿ, ವಾಕ್ಯವನ್ನು ಹಿಡಿದುಕೊಳ್ಳಿರಿ. ಯೇಸು ಕ್ರಿಸ್ತನನ್ನು ಹೃದಯಪೂರ್ವಕವಾಗಿ ಸೇವಿಸಿರಿ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವುದೇ ವಿಧವಾದಂತಹ ಕೊರತೆ ಇರುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಈ ವಾಗ್ದಾನವನ್ನು ಈ ದಿನವೆಲ್ಲ ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವು ನಡೆಯಲಿ. ಆಮೇನ್. ಪ್ರೀತಿಯುಳ್ಳ ತಂದೆ, ಇದುವರೆಗೂ ನೀವು ನಮ್ಮೊಂದಿಗೆ ಮಾತನಾಡಿದಂತಹ ಪ್ರತಿಯೊಂದು ಮಾತಿಗೋಸ್ಕರವಾಗಿ ಸ್ತೋತ್ರ. ನಿಜವಾಗಿ ನಾವು ನಿಮ್ಮ ಭಕ್ತರಾದರೆ ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿರುತ್ತೇವೆ ಎನ್ನುವಂತ ವಿಷಯವನ್ನು ನಮಗೆ ತಿಳಿಸಿದ್ದೀರಾ. ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಕರ್ತನೆ, ನಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನು ಕೊಡುವಂತಹ ದೇವರು, ಸಮೃದ್ಧಿಯ ಪ್ರಾಂತ್ಯಗಳಲ್ಲಿ ನಮ್ಮನ್ನು ನಿವಾಸಿಯನ್ನಾಗಿ ಮಾಡುವಂತಹ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಕೊರತೆಯಲ್ಲಿದ್ದಾರೋ ಅವರನ್ನು ನೆನಪಿಸಿಕೊಂಡು ಸಮೃದ್ಧಿಕರವಾದ ಸ್ಥಳಕ್ಕೆ ಅವರನ್ನು ನಡೆಸಿರಿ, ಅಭಿವೃದ್ಧಿ ಮಾಡಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.